ಹಲೋ ವ್ಯೂವರ್ಸ್, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಮತ್ತೆ ನಾನು ಮಕ್ಕಳ ಒಂದು ವಿಚಾರದ ಬಗ್ಗೆ ನಿಮ್ಮ ಹತ್ರ ಡಿಸ್ಕಷನ್ ಮಾಡ್ತಾ ಇದ್ದೀನಿ. ಏನು ಅಂತಂದರೆ, ಇವಾಗ ನೀವು ಟ್ಯೂಷನ್ ಮಾಡ್ತಾ ಇರ್ತೀರ, ಪೇರೆಂಟ್ಸು ಅಂದ್ಕೊಳ್ಳಿ ಅಥವಾ ಟೀಚರೇ ಅಂದ್ಕೊಳ್ಳಿ. ಒಂದು ಮಗುಗೆ ನೀವು ಯಾವುದೋ ಒಂದು ವಿಚಾರದ ಮೇಲೆ ಟ್ಯೂಷನ್ ಮಾಡ್ತಾ ಇದ್ದೀರಾ ಅಂದ್ಕೊಳ್ಳಿ. ಆವಾಗ ನೀವೇನು ಮಾಡ್ತೀರಿ, ಅದನ್ನು ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೀರಿ. ಇದು ಒಂದು ಕಾನ್ಸೆಪ್ಟು, ಇದು ಒಂದು ಪಾಠ ಈ ಥರ ಇದೆ ಅಂತ ನೀಟಾಗಿ ಮಕ್ಕಳಿಗೆ ಹೇಳ್ತಾ ಹೋಗ್ತೀರಿ. ಅದರಲ್ಲೇನು ಸಂಶಯ ಇಲ್ಲ, ಚೆನ್ನಾಗಿ ಹೇಳ್ತೀರ ನೀವು. ಆದರೆ ಆ ಮಕ್ಕಳು ಅರ್ಥ ಮಾಡ್ಕೊಂಡಿದ್ದಾರೋ ಇಲ್ವೋ ಅನ್ನೋದು ಹೇಗೆ ಗೊತ್ತಾಗುತ್ತೆ? ನೀವೊಂದು ಟೆಸ್ಟನ್ನು ಕೊಡ್ತೀರಿ, ಸಣ್ಣ ಟೆಸ್ಟು. ಅದು ಓರಲ್ಲಲ್ಲಾದರೂ ಇರ್ಬೋದು. ಓರಲ್ ಅಂತಂದರೆ ಗೊತ್ತಿರಬೇಕು ನಿಮಗೆ, ಬಾಯಲ್ಲಿ ಕ್ವಶನ್ ಕೇಳೋದು, ಅಥವಾ ರಿಟರ್ನಲ್ಲಾದರೂ. ರಿಟರ್ನ್ ನಂತರ ಒಂದೆರಡು ಕ್ವಶನನ್ನು ಹಾಕ್ಬಿಟ್ಟು ನೀವು ಏನು ಮಾಡಬೇಕು, ಅದು ಆ ಪಾಠದಿಂದ ಒಂದು ಕ್ವಶನ್ನ ನೀವು ಕೊಡಬೇಕು. ಆ ಮಕ್ಕಳು ಏನು ಮಾಡಿದ್ರೆ, ಆ ಮಕ್ಕಳು ಆನ್ಸರ್ ಬರೆದ್ರೆ ಆ ಮಕ್ಕಳು ಆ ಕಾನ್ಸೆಪ್ಟನ್ನ ಅರ್ಥ ಮಾಡ್ಕೊಂಡಿದ್ದಾರೆ ಅಂತ. ಅಕಸ್ಮಾತ್ ಆ ಮಕ್ಕಳು ಬರೀಲಿಲ್ಲಪ್ಪ, ಆ ಮಕ್ಕಳಿಗೆ ಆ ಉತ್ತರ ಬರೆಯೋಕ್ಕೆ ಅವ್ರಿಗೆ ಗೊತ್ತಾಗಲಿಲ್ಲ ಅಂತಂದಾಗ ಏನು ಇಲ್ಲಿ ಸಮಸ್ಯೆ ಕಾಣಿಸ್ತಾ ಇದೆ ನಿಮಗೆ? ಅಂದರೆ ನೀವು ಪಾಠ ಮಾಡಿದ್ದು ಚೆನ್ನಾಗಿ ಪಾಠ ಮಾಡಿಲ್ಲ ಅಂತನೋ, ಅಥವಾ ಆ ಮಗುಗೆ ನೀವು ಹೇಳಿರೋದು ಅರ್ಥ ಆಗಲ್ಲ ಅಂತನೋ, ಅಥವಾ ಆ ಮಗು ನೀವು ಮಾಡಿರುವಂಥ ಪ್ರಶ್ನೆನ ನೆಗ್ಲೆಕ್ಟ್ ಮಾಡ್ತಿದೆ ಅಂತನೋ, ಅಥವಾ ಆ ಮಗು ದಡ್ಡ ಇದ್ದಾನೆ ಅಂತನೋ, ಯಾವ ಥರ ಥಿಂಕ್ ಮಾಡ್ತೀರಾ ನೀವು? ಈ ಒಂದು ಸಿಚುವೇಷನಲ್ಲಿ ನೀವು ಫಸ್ಟ್ ಏನು ಮಾಡಬೇಕು, ನೀವು ಈ ಒಂದು ಕಾನ್ಸೆಪ್ಟನ್ನ ಯಾವ ರೀತಿ ಆಗಿ ಹೇಳಿದ್ದೀರಿ, ಎಕ್ಸ್ಪ್ಲೇನ್ ಮಾಡಿದ್ದೀರಿ ಅನ್ನೋದನ್ನು ಫಸ್ಟು ತಿಳ್ಕೊಳ್ತಾ ಬರಬೇಕು. ಅಂದರೆ ಈ ಮಗು ಲೆವೆಲ್ಲಿಗೆ ನೀವು ಹೇಳಿರುವಂಥ ಕಾನ್ಸೆಪ್ಟು ಮೆಥಡ್ ಯಾವುದು ಕರೆಕ್ಟ್ ಇದೆನಾ ಅಂತ ಫಸ್ಟು ನೋಡಬೇಕು. ಆಯಿತಾ? ಹೌದಪ್ಪ, ನಾನು ಈ ಮಗು ವಯಸ್ಸಿಗೆ ಈ ಒಂದು ಕಾನ್ಸೆಪ್ಟು ಸರಿಯಾಗಿದೆ, ನಾನು ಸರಿಯಾಗೇ ಹೇಳಿದ್ದೀನಿ ಅನ್ನೋದು ಗೊತ್ತಾಯಿತು ಅಂದರೆ ನೆಕ್ಸ್ಟ್ ಏನು ಮಾಡಬೇಕು, ಈ ಮಗು ಈ ಒಂದು ಕಾನ್ಸೆಪ್ಟನ್ನು ಅರ್ಥ ಮಾಡ್ಕೊಂಡಿದೆನಾ ಇಲ್ವಾ ಅನ್ನೋದನ್ನು ಟೆಸ್ಟ್ ಮಾಡಬೇಕು. ಟೆಸ್ಟ್ ಮಾಡೋಕ್ಕೆ ನೀವು ಆಲ್ರೆಡಿ ಟೆಸ್ಟ್ ಕೊಟ್ಟಿದ್ದೀರಾ, ಅದಕ್ಕೆ ಆನ್ಸರ್ ಮಾಡಿಲ್ಲ ಅವನು. ಸೊ ಹಾಗಾಗಿ ಈ ಒಂದು ಮಗುಗೆ ನೀವು ಎಕ್ಸ್ಪ್ಲೇನ್ ಮಾಡಿರುವಂತಹ ರೀತಿಯಿಂದ ಆ ಮಗುಗೆ ಅರ್ಥ ಆಗಿಲ್ಲ ಅಂತ ಗೊತ್ತಾಗ್ತಾ ಹೋಗುತ್ತೆ. ಇದರಿಂದ ಏನು, ಈ ಮಗುಗೆ ಕಾನ್ಸೆಪ್ಟ್ ಅರ್ಥ ಆಗಿಲ್ಲ ಅನ್ನೋದಷ್ಟೇ ತೊಂದರೆ ಇರೋದು ಹೊರತು ಈ ಮಗು ದಡ್ಡ ಇದ್ದಾನೆ ಅಂತ ಅಲ್ಲ. ಸೊ ಏನು ಮಾಡಬೇಕು, ಇದನ್ನು ನಾವು ಕಾನ್ಸೆಪ್ಟನ್ನು ಮತ್ತೆ ಬಿಡಿಸಿ ಹೇಳಬೇಕು. ಅರ್ಥ ಆಯ್ತಾ? ಇದನ್ನು ನೀವು ಅಚ್ಚುಕಟ್ಟಾಗಿ ಯಾವೊಂದು ಕಾನ್ಸೆಪ್ಟನ್ನು ಎಷ್ಟು ಬಿಡಿಸಿದ್ರೆ ಈ ಮಗುಗೆ ಅರ್ಥ ಆಗುತ್ತೆ ಅನ್ನೋದು ನಿಮಗೆ ಗೊತ್ತಿರಬೇಕು. ಬಿಕಾಸ್ ನೀವು ಈ ಮಕ್ಕಳ ಜೊತೆಗೆ ಕಾಂಟ್ಯಾಕ್ಟಲ್ಲಿರೋದ್ರಿಂದ ನೀವು ಈ ಒಂದು ಕಾನ್ಸೆಪ್ಟನ್ನ ಬಿಡಿಸಿ ಅವರಿಗೆ ಅರ್ಥ ಮಾಡಿಸ್ತಾ ಬಂದರೆ ಈ ಮಕ್ಕಳು ಮೆಂಟಲಿ ಗ್ರೋತ್ ಆಗ್ತಾ ಬರ್ತಾರೆ. ಹಾಗೆಯೇ ಕಾನ್ಫಿಡೆನ್ಸ್ ಕೂಡ ಬಿಲ್ಡ್ ಆಗುತ್ತೆ. ಈ ಒಂದು ಕಾನ್ಸೆಪ್ಟ್ ಅಲ್ಲ, ಇನ್ನೂ 10 ಕಾನ್ಸೆಪ್ಟ್ ಇದ್ರ ಮೇಲೆ ಕ್ವಶನ್ಸ್ ಕೊಟ್ಟರು ಹಾಗೆಯೇ ಕ್ವಶನ್ಸಿಗೆ ಆನ್ಸರ್ ಮಾಡ್ತಾರೆ. ಆ ಒಂದು ಕಾನ್ಫಿಡೆನ್ಸು ಈ ಮಕ್ಕಳಲ್ಲಿ ಬರ್ತಾ ಹೋಗುತ್ತೆ. ಸೆಲ್ಫ್ ಕಾನ್ಫಿಡೆನ್ಸ್ ಡೆವಲಪ್ ಆಯಿತು ಅಂದರೆ ಈ ಥರದ್ದು 10 ಕ್ವಶನ್ ನೀವು ಕೊಟ್ಟರು ಅಥವಾ 20 ಕ್ವಶನ್ ಕೊಟ್ಟರು ಮಕ್ಕಳಿಗೆ ಆನ್ಸರ್ ಮಾಡಲಿಕ್ಕೆ ತುಂಬಾ ಕಾನ್ಫಿಡೆನ್ಸ್ ಬರುತ್ತೆ. ಯಾಕೆಂದರೆ ಕಾನ್ಸೆಪ್ಟ್ ಅರ್ಥ ಆಯಿತು ಅಂತಂದರೆ ನೀವು ಯಾವ ಥರ ಕೊಟ್ಟರು ಮಕ್ಕಳು ಆನ್ಸರ್ ಮಾಡೋಕ್ಕೆ ಮುಂದೆ ಹೋಗ್ತಾರೆ, ಅಂದರೆ ಆನ್ಸರ್ ಮಾಡ್ತಾರೆ. ಸೊ ನೀವು ಈ ಕಾನ್ಸೆಪ್ಟನ್ನು ಮಕ್ಕಳಿಗೆ ಅರ್ಥ ಆಗೋ ರೀತಿಯಲ್ಲಿ ಬಿಡಿಸಿ ಹೇಳಬೇಕು ಹೊರತು ಮಕ್ಕಳು ದಡ್ರು ಅಂತಂದು ಬೈಲಿಕ್ಕೆ ಹೋಗೋದು ಅಷ್ಟು ಒಳ್ಳೆಯದಲ್ಲ ಅಂತ ನನ್ನ ಭಾವನೆ. ಈ ವಿಡಿಯೋ ನಿಮಗೆ ಯೂಸ್ ಆಗಿದೆ ಅಂತ ಅಂದ್ಕೊತಿದ್ದೀನಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.